ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ನಾವು ಕೂಡ ಚೆನ್ನಾಗಿದ್ದೀವಿ. ಎಲ್ಲರಿಗೂ ಹ್ಯಾಪಿ ದಸರಾ. ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ ಅಂತ ಕೇಳ್ಕೊಂಡು ಇವತ್ತಿನ ಬ್ಲಾಗ್ನ ಈಗ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬನ್ನಿ, ನನ್ನ ವಾಯ್ಸಲ್ಲಿ ಏನಾದರೂ ಬ್ರೇಕ್ ಆಗ್ತಾಯಿದ್ದರೆ ನಾನು ವಾಯ್ಸ್ ಓವರ್ ಕೊಡ್ತೀನಿ. ನೋಡಿ, ಇವತ್ತು ಸ್ವಲ್ಪ ಬಿಸಿಲು ಬಿದ್ದಿದೆ. ಏನು ಸಣ್ಣ ಪಾಪು ಏನು? ಹಾಂ, ಪಕ್ಕ ಹತ್ರ ಇದ್ರದ್ದು ಆವಾಜ್ ನೋಡಿ. ಈ ಥರ ರಂಗೋಲಿ ಎಲ್ಲ ಕೆಡಿಸ್ಬಿಟ್ರಿ ಜೈಶ. ಹಾಯ್ ಮಾಡು ಬಿಬ್ಬೆ, ಹಾಯ್ ಮಾಡಿ. ಬಾ ಬಾ ಬುಷ್ ಮಾಡೋ ಅಂತ ಹೆಂಗಾಗಿ ನೋಡಿದೆ. ಆಗಲಿ. ಹೆಸ್ರುಬೇಳೆ ಪಾಯಸ ಮಾಡ್ತಾಯಿದ್ದೀನಿ ನಾನು ದಸರಾ ಹಬ್ಬಕ್ಕೆ. ಹೆಸ್ರುಬೇಳೆ ಪಾಯಸ ಹೇಗೆ ಮಾಡೋದು ತೋರಿಸ್ತೀನಿ ಬನ್ನಿ. ಹೆಸ್ರುಬೇಳೆನ ಚೆನ್ನಾಗಿ ತುಪ್ಪದಲ್ಲಿ ಹುರ್ಕೋಬೇಕು. ಹುರ್ಕೊಂಡು ನೀರು ಹಾಕಿ ಬೆನೆಸ್ಕೊಳ್ಳೋಣ. ಒಂದು 3 ಸೀಟಿ ಬಂದರೆ ಸಾಕು. ನೋಡಿ, ಈ ಥರ ಬೆಂದಿದೆ. ಈಗ ಬೆಂದಮೇಲೆ ಬೆಲ್ಲ ಹೆಚ್ಚಿಟ್ಕೊಂಡಿದ್ದೀನಿ. ನಿಮ್ಮ ಸ್ವೀಟ್ ಎಷ್ಟು ತಿಂತೀರ ನೋಡಿ ಅಷ್ಟು ಅನುಗುಣವಾಗಿ ಸ್ವೀಟ್ ಹಾಕ್ಕೊತಾ ಇದ್ದೀನಿ ನಾನು. ಈಗ ಇದು ಬೆಂದಿರೋದಕ್ಕೆ ಬೆಲ್ಲ ಆ್ಯಡ್ ಮಾಡ್ಕೊಳ್ಳೋಣ. ಬೆಲ್ಲ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಬೆನೆಸ್ಕೋಬೇಕು. ಒಂದು ಬೌಲಲ್ಲಿ ತುಪ್ಪ ಹಾಕ್ಕೊಂಡು ಡ್ರೈ ಫ್ರೂಟ್ಸ್ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇದು ಫ್ರೈ ಆದಮೇಲೆ ಈಗ ಹೆಸ್ರುಬೇಳೆ ಪಾಯಸಕ್ಕೆ ನಾನು ಹಾಲು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಅಂದರೆ ಬೆಲ್ಲ ಹಾಕಿದ ಮೇಲೆ ಹೊಡಿಯುತ್ತಲ್ಲ, ಹಾಗಾಗಿ ಸ್ವಲ್ಪ ಬೆಂದು ಎಲ್ಲ ಬೆಲ್ಲ ಕರಗಿದ ಮೇಲೆ ಹಾಲು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಈಗ ಹಾಲೆಲ್ಲ ಚೆನ್ನಾಗಿ 1 ಸೆಕೆಂಡ್ 1-2 ಸೆಕೆಂಡ್ ಬೆಂದ ಮೇಲೆ ಈಗ ಡ್ರೈ ಫ್ರೂಟ್ಸ್ ಆ್ಯಡ್ ಮಾಡ್ಕೊಳ್ಳೋಣ. ಡ್ರೈ ಫ್ರೂಟ್ಸ್ ಆ್ಯಡ್ ಮಾಡಿಕೊಂಡ್ರೆ ನಮ್ಮ ಹೆಸರುಬೇಳೆ ಪಾಯಸ ರೆಡಿ ಆಯಿತು. ನೋಡಿ, ಈಗ ರೆಡಿಯಾಗಿದೆ. ಇದು ಚೆನ್ನಾಗಿ ಬೆಂದು 1-2 ಸೆಕೆಂಡ್ ಬೆಂದು ನೆಕ್ಸ್ಟ್ ವಟಾಣಿ ಸಾರು ಮಾಡ್ತಾಯಿದ್ದೀನಿ. ಮೊದಲು ಕತ್ಕತೆ ಮಾಡೋದು ತೋರಿಸಿದ್ದೆ, ಈಗ ವಟಾಣಿ ಸಾರು ಮಾಡಿ ತೋರಿಸ್ತೀನಿ. ವಟಾಣಿನ ನೆನೆ ಇಟ್ಕೊಂಡು 3 ಸೀಟಿ ಓಡಿಸ್ಕೊಂಡಿನಿ. ವೆಜಿಟೇಬಲ್ ತೊಗೊಂಡಿದ್ದೀನಿ. ನಿಮ್ಗೆ ಯಾವ ವೆಜಿಟೇಬಲ್ ಬೇಕೋ ಎಲ್ಲನೂ ತೊಗೊಳ್ಳಿ. ಮಸಾಲೆ, ಒಣ ಕೊಬ್ಬರಿ, ಆಮೇಲೆ ಉಳ್ಳಾಗಡ್ಡಿ, ಕಡಿ ಮಸಾಲ, ಕೊತ್ತಂಬರಿ ಎಲ್ಲ ತೊಗೊಂಡಿದ್ದೀನಿ. ಕೊತ್ತಂಬರಿ ಕಾಳು, ಜೀರಿಗೆ, ಪಲಾವ್ ಎಲೆ, ಒಣಮೆಣ್ಸಿನ್ಕಾಯಿ ಎಲ್ಲ ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಾವು ಎಲ್ಲ ಮಸಾಲೆ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಕೊಬ್ಬರಿ ಸ್ಮೆಲ್ ಬರೋ ಮಟನೂ ಫ್ರೈ ಮಾಡ್ಕೊಳ್ಳಿ. ಚೆನ್ನಾಗಿ ಫ್ರೈ ಆದರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಒಂದು ಸ್ವಲ್ಪ ಹಳದಿ ಪೌಡ್ರ್ ಹಾಕ್ಕೊತೀನಿ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನಿನ್ನೆ ರಾತ್ರಿ ನೆನೆಸಿಟ್ಟಿದ್ನೆಲ್ಲ ಆ ವಟಾಣಿ 3 ವಿಸಿಲ್ ಹೊಡಿಸ್ಕೊಂಡಿದ್ದೀನಿ. ಆಮೇಲೆ ಮತ್ತೆ ಸೀಟಿ ಹೊಡೆದ್ಮೇಲೆ ಮತ್ತೆ ಇದ್ರಲ್ಲಿ ಹಾಕಿ ಬೆನೆಸ್ತಾ ಇದ್ದೀನಿ. ಸಾರಿ ಗೈಸ್, ಕೆಲವೊಂದು ಕ್ಲಿಪ್ ಮಿಸ್ ಆಗಿದೆ. ಅದೇ ಮಸಾಲೆನ ಸಣ್ಣಗೆ ಹರ್ಕೊಂಡು ಇದಕ್ಕೆ ಹಾಕ್ಕೊಂಡಿದ್ದೀನಿ. ವೆಜಿಟೇಬಲ್ಸ್ ಎಲ್ಲ ಹಾಕ್ಕೊಂಡು ಫಸ್ಟ್ ವೆಜಿಟೇಬಲ್ ಹಾಕ್ಕೊಂಡು ಆಮೇಲೆ ಮಸಾಲೆನ ಫುಲ್ಲು ಕುದಿಸ್ಕೋಬೇಕು. 1-2 ಕುದಿ ಬರಬೇಕು ಚೆನ್ನಾಗಿ, ಹಾಗಾದರೆ ಟೇಸ್ಟ್ ಆಗುತ್ತೆ. ಇಲ್ಲಾಂದರೆ ಮಸಾಲೆ ಸ್ಮೆಲ್ ಇರುತ್ತೆ. ಚೆನ್ನಾಗಿ ಬೆನ್ಸ್ಕೊಂಡ್ಮೇಲೆ ಉಪ್ಪು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಈಗ ಇದು ಸ್ವಲ್ಪ ಸಾರು ಕುದ್ಮೇಲೆ ಒಂದು ಸ್ವಲ್ಪ ಗರಂ ಮಸಾಲೆ ಆ್ಯಡ್ ಮಾಡ್ಕೊಳ್ಳೋಣ. ಯಾಕಂದರೆ ನಾನು ಮಸಾಲೆ ಕಮ್ಮಿ ಹಾಕಿದ್ನಲ್ಲ, ಹಾಗಾಗಿ ಮಸಾಲೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಅಂದರೆ ಚಕ್ಕೆ, ಲವಂಗ ಈ ಥರ ಮಸಾಲೆ, ಕಡೆ ಮಸಾಲೆ ಸ್ವಲ್ಪ ಕಮ್ಮಿ ಹಾಕಿದ್ದೆ. ನೋಡಿ, ಈ ಥರ ಆಗಿದೆ. ಈಗ ನಮ್ಮ ವಟಾಣಿ ಸಾರು ರೆಡಿ ಆಯಿತು. ನೆಕ್ಸ್ಟು ನಾನು ಫ್ಲವರ್ ಬಜ್ಜಿ ಮಾಡ್ತಾಯಿದ್ದೀನಿ. ಅಂದರೆ ಫ್ಲವರ್ ಫ್ರೈನೂ ಅನ್ಕೋಬೋದು. ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಫ್ಲವರ್ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಫ್ರೈ ಆದಮೇಲೆ ಒಂದು ಸ್ವಲ್ಪ ಅರಶಿನ ಪುಡಿ, ಒಂದು ಸ್ವಲ್ಪ ಉಪ್ಪು, ಒಂದು ಸ್ವಲ್ಪ ಖಾರ ಆ್ಯಡ್ ಮಾಡ್ಕೊಳ್ಳಿ. ನಿಮ್ಗೆ ಎಷ್ಟು ಅನುಗುಣವಾಗಿ ಖಾರ ತಿಂತೀವಿ ನಾವು ನೋಡಿ ಅಷ್ಟು ಅನುಗುಣವಾಗಿ ಖಾರ ಆ್ಯಡ್ ಮಾಡ್ಕೊಳ್ಳಿ. ಒಂದು ಸ್ವಲ್ಪ ಗರಂ ಮಸಾಲ ಆ್ಯಡ್ ಮಾಡ್ಕೊತಾ ಇದ್ದೀನಿ ನಾನು. ಇನ್ನು ನಮ್ಮ ಬಾಜಿ ರೆಡಿ ಆಯಿತು. ನೋಡಿ, ನಾವು ಊಟಕ್ಕೆ ಕೂತಿದ್ವಿ. ನಾವು ಏನೇನು ಅಡುಗೆ ಮಾಡಿದ್ದೆ ಅಂತ ತೋರಿಸ್ತೀನಿ. ಹುಗ್ಗಿ, ಪೂರಿ, ಬಾಜಿ, ಆಮೇಲೆ ಸಾರು, ಅನ್ನ, ವಡೆನೂ ಮಾಡಿದೆ ಗೈಸ್. ವೀಡಿಯೋ ಮಾಡೋಕ್ಕಾಗಲಿಲ್ಲ. ನನ್ನ ಬ್ಲಾಗ್ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.